ಶ್ರೀಮಚ್ಛಂಕರ ಪೂಜ್ಯಪಾ ಸದ್ಗುರುಭ್ಯೋ ನಮಃ. ಸದಾಂ ಸಂಪ್ರದಾಯಕಿಂ ಶ್ರೀ ಶ್ರೀ ಸತ್ಯಾನಂದ ತದ್ವಾ ಏತದನುಜ್ಞಾಖ್ಯರಂ. ಇಲ್ಲಪ್ಪ ಇದಾಗಿಲ್ಲ. 8ನೇದು 5ನೇದು ಅರ್ಥ ಆಗಿಲ್ಲ. ಪೇಜ್ ನಂಬರ್ 22. ಯದ್ಧಿ ಕಿಂಚ ಅನುಜಾನಾತಿ ಓಮಿತ್ಯೇವ ತದಾಹ ಓಮಿತ್ಯೇವ ತದಾಹ ಏಷೋ ಏವ ಸಮೃದ್ಧಿ ಇದನುಜ್ಞಾ ಸಮರ್ಥಯಿತಾ ಹವಿ ಕಾಮಾನಾಂ ಭವತಿ ಏದೇವಂ ವಿದ್ವಾನಕ್ಷರಬುದ್ಧಿ ಸಮುಪಾಸ್ತೆ ಅರ್ಥ ಹೇಳಪ್ಪ. ಮುಂದೆ ಅರ್ಥ ಹೇಳು. ನಾನು ಅರ್ಥ ಹೇಳಿದ್ದಲ್ಲ. ಕನ್ನಡ ಓದು. ನಾನು ನೋಡ ಮಂತ್ರಕ್ಕೆ ಹೇಳ್ಬೋದು. ಕನ್ನಡ ಕನ್ನಡ ಓದಕ್ಕೆ ಬರುತ್ತೆ. ಮೇನ್ ಮಂತ್ರಕ್ಕೆ ಅರ್ಥ ಹೇಳ. ತದ್ವಾ ಅಂದ್ರೆ ಯಾವ ಅರ್ಥನ? ತದ್ವಾ ಅಂದ್ರ ತದ್ವಾ ವ್ಯಾಖ್ಯಾನ ಮಂತ್ರಕರ್ತೇನ. ಅರ್ಥ ಯಾವಿದು? ತದ್ವಾ ತದೇವ ಆ ಓಂ ಎಂಬುದೇ ಅನುಜ್ಞಾಖ್ಯಾನ. ಒಪ್ಪಿಗೆ ಕೊಡೋ ಅಕ್ಷರ ಅದು. ತಗೊಂಡೋಗಿ ಓಂ ಓಂ ಅಂದೇನೋ ತಗೊಂಡೋಗ್ಬೋದು ಅಂತ ನಾನು ಮಾಡ್ತೀನಿ. ಓಂ ಅಂದೇನೋ ಮಾಡ್ಬೋದು ಅಂತ. ಅನುಜ್ಞಾಖ್ಯಾನ ಏನೋ ಅನುಮತಿ. ಅನುಮತಿ ಅಂದೇನೋ ಒಪ್ಪಿಗೆ. ಯಜ್ಜಿಕಿಂಚ ಅನುಜಾನಾತಿ ಏನಾದ್ರು ಓಂ ಅಂತ ಅನುಜ್ಞೆ ಕೊಡ್ತಾನೆ ಅಷ್ಟೇ. ಇದು ಸಮೃದ್ಧಿ. ಇದು ಓಂ ಎಂಬುದು ಸಮೃದ್ಧಿ. ಏನೋ ಸಮೃದ್ಧಿ ಗುಣ ತುಂಬಾ ಇದೆ ತಾನೆ ಓಂ ಅನ್ನೋದು. ಆಯ್ತು ತಗೊಂಡು 2,000 ರೂಪಾಯಿ ಖರ್ಚು ತಗೊಂಡೋಗು ಅಂದ್ರೆ ಕೊಡ್ತಾ ಕೊಡೋದು ಎಷ್ಟು ಬಿಟ್ಟಿರ್ಬೇಕು ಅವನಂತ. ಬಹಳ ಸಮೃದ್ಧಿ ಇದೆ ಓಂ ಅನ್ನೋದು. ಹೀಗೆ ಓಂಕಾರ ಸಮೃದ್ಧಿ ಆಗಿದೆ. ಯಾರಿಗೆ ಓಂಕಾರವೆಂಬುದು ಸಮೃದ್ಧಿ ಗುಣದಿಂದ ಕೂಡಿದ್ದು ಅಂತ ಉಪಾಸನೆ ಮಾಡ್ತಾನೋ ಎಲ್ಲಾ ಕಾಮಗಳನ್ನು ಕೂಡ ಸಮೃದ್ಧಿ ಮಾಡುವನಾಗುತ್ತಾನೆ, ಬೆಳೆಸುವನಾಗುತ್ತಾನೆ ಅಂತ. ಸಮೃದ್ಧಿ ಗುಣವಾಂಶ ಓಂಕಾರ. ಓಂಕಾರವು ಸಮೃದ್ಧಿ ಗುಣದಿಂದ ಕೂಡಿದ್ದಾಗಿದೆ. ಸಮೃದ್ಧಿ ಗುಣ ಯಸ್ಯ ಸಹ ಗುಣವಾನ್. ಗುಣವಾನ್ ಗುಣವುಳ್ಳವನು. ಸಮೃದ್ಧಿ ಗುಣ ಅಸ್ಯ ಅಸ್ತಿ ಸಮೃದ್ಧಿ ಗುಣವಾನ್ ಓಂಕಾರ. ಕಥಂ ಹೆಂಗೆ ಸಮೃದ್ಧಿ ಗುಣ ಓಂಕಾರದಲ್ಲಿ ಹೇಳ್ತೀರಾ ಅಂದ್ರೆ ತದ್ವಾ ಇದು ಪ್ರಕೃತಂ ಅನುಜ್ಞಾಕ್ಷರಂ. ತದ್ವಾ ತದೇವ ಅಂತ. ಅದೇ ಆ ಓಂ ಎಂಬ ಅಕ್ಷರ ಇದೆಯಲ್ಲ ಅದೇ ಅದು ಅನುಜ್ಞಾಕ್ಷರ. ಒಪ್ಪಿಗೆ ಕೊಡೋ ಅಕ್ಷರ. ಹೋಗ್ತೀನಪ್ಪ ಅಂದ್ರೆ ಹೋಗು. ಓಂ. ನಮ್ ಕನ್ನಡ ಹೂ ಅಂತೀವಿ, ಸಂಸ್ಕೃತ ಓಂ ಅಂತಾರೆ. ನಾವು ಹೂ ಅಂತ ಅಂತೀವಲ್ಲ, ಓಂನಿಂದ ರೂಪವೇ ಅದು ಹೂ ಅನ್ನೋದು. ತಗೊಂಡೋಗಲ್ಲ ಓಂ, ಮಾಡ್ಲಾ ಓಂ, ತಿನ್ಲಾ ಓಂ, ಕೇಳಲ್ಲ ಓಂ, ಏನಕ್ಕ ಓಂ ಅಂತಂದ್ಬಿಟ್ರೆ ಅದು ಅನುಜ್ಞೆ. ಭಕ್ತವಾದ ಓಂಕಾರಾಕ್ಷರವು ಅನುಜ್ಞಾಕ್ಷರವಾಗಿದೆ. ಅನುಜ್ಞಾಚ ಸಹ ಅಕ್ಷರಂಚ ಸತ್. ಅನುಜ್ಞಾಕ್ಷರಂ ಸಮಾಸ ತೋರಿಸ್ತದೆ. ಅನುಜ್ಞೂ ಆಗಿದೆ ಮತ್ತು ಅದು ಅಕ್ಷರವಾಗಿದೆ. ಅನುಜ್ಞಾಕ್ಷರ ಅಂತ ಕರ್ಮಧಾರ ಸಮಾಸ. ಅನುಜ್ಞಾನ ಅನುಮತಿ ಓಂಕಾರ ಇತ್ಯರ್ಥ. ಮತಿ ಮಾನು ಅನುಮತಿ. ಮತಿಯಿಂದ ಯೋಚನೆ ಅನುಸರಿಸಿ ಆಯ್ತು ಅನ್ನೋದು. ಓಂಕಾರವು ಅನುಮತಿಯಿಂದ, ಅನುಜ್ಞೆ ಅಂದ್ರೆ ಅನುಮತಿಯಿಂದ ಒಪ್ಪಿಗೆ. ನಾನು ತಗೊಂಡೋಗ್ಬೇಕು ಅಂತ ನಿನ್ಗಿದೆ, ಏನ್ ಮಾಡ್ಲಿ? ಓಂ. ತಗೊಂಡ್ಬೇಕು ಅಂತಿದ್ಯಾ, ನಿನ್ನ ಮತಿ ತಕ್ಕ ಹಾಗೆ ತಗೊಡು. ಮಾಡ್ಬೇಕು ಅಂತಿದೆ, ಏನ್ ಮಾಡ್ಲಿ? ಮಾಡ್ಬೇಕು ಅಂತಿದ್ಯಾ, ಓಂ ಮಾಡು. ಕೇಳ್ಬೇಕು, ತಿನ್ಬೇಕು, ಓಡ್ಬೇಕು, ನೋಡ್ಬೇಕು, ಕೊಂಡ್ಕೋಬೇಕು, ಓಂ. ಇದು ಅನುಜ್ಞಾ ಅನುಮತಿಯಾಗಿದೆ ಓಂಕಾರ.
ಕಥಂ ಅನುಜ್ಞಾ ಇತಿ ಆಹಶ್ಚಿರೇವ. ಇದು ಹೆಂಗೆ ಅನುಜ್ಞೆ ಅಂತೀರಾ, ಇದು ಹೆಂಗೆ ಒಪ್ಪಿಗೆ ಅನುಮತಿ ಅಂತೀರಾ ಅಂದ್ರೆ ಶ್ರುತಿ ಹೇಳೋದಕ್ಕೆ ಏನು ವಿಷಯ ಬೇಡಿ. ಯಜ್ಜಿಕಿಂಚ ಲೋಕೆ ಜ್ಞಾನಂ ಧನಂ ವಾ ಅನುಜಾನಾತಿ ವಿದ್ವಾನ್ ಧನಿ ವಾ ತತ್ ಅನುಮತಿಂ ಕುರ್ವನ್ ಓಮಿತ್ಯವಚದಾಹ. ಏನನ ಲೋಕದಲ್ಲಿ ಇಲ್ಲಿ ಹೀಗಲ್ವ ಮಾಡ್ಬೇಕಾಗಿರೋದು. ಈ ಪ್ರಯಾಜ ಆದ್ಮೇಲೆ ಮುಂದೆ ಅನುಯಾಜ ಬರೋದು ಓಂ. ಹೌದು, ಪಂಚ ಪ್ರಯಾಜ ತಾನೆ, 5 ಜನ ಓಂ. ಹೌದು, ಮಧ್ಯದಲ್ಲಿ ತಾನೆ 5 ಮಾಡ್ಬೇಕು, 4 ದಿಕ್ಕು ಮಾಡಿ ಮಧ್ಯದ 5 ಜನ ಮಾಡ್ಬೇಕು ಓಂ. ಹಾಗೆ ಇಲ್ವಾ? ಜ್ಞಾನ ವಿಷಯದಲ್ಲೂ ದುಡ್ಡಿನ ವಿಷಯದಲ್ಲೂ ಇದನ್ನ ತಗೊಳ್ತೀನಿ, ಇದನ್ನ ಮಾಡ್ತೀನಿ ಅಂತ ಓಂ ಅಂತ ಹೇಳಿ ಅನುಜ್ಞೆ ಕೊಡ್ತಾನೆ. ಯಾರು ತಿಳಿದವನು ಸರಿಯಾದ ಜ್ಞಾನವಾದ ಓಂ ಅಂತಾನೆ. ದುಡ್ಡಿರೋವನು ತಗೊಂಡು ಹೋಗ್ತೀನಿ, ಸರಿಯಾದ ವ್ಯಕ್ತಿ ತಗೊಂಡು ಹೋಗ್ತಿದ್ದಾನೆ ಅಂದ್ರೆ ಓಂ ಅಂತಾನೆ. ಕಳ್ಳ ತಗೊಂಡು ಹೋಗ್ತಿದ್ದಾನೆ, ಕುಡಿಯೋಕ್ ತಗೊಂಡು ಹೋಗ್ತಿದ್ದಾನೆ ಓಮನಲ್ಲ, ಆ ವಿಷಯ ಬೇರೆ. ನಾನು ಕುಡಿಯೋಕ್ ತಗೊಂಡು ಹೋಗ್ತೀನಿ, ಆಧಾರ ಮಾಡ್ತೀನಿ, ಕಾಪಾಳ ಹೊಡಿತೀನಿ ಅಂತಾನೆ, ಮುಟ್ಟ ಬೆಳ ಕೊಡಲ್ಲ. ಏನಪ್ಪ ಒಳ್ಳೆ ಖರ್ಚು ಮಾಡ್ತೀನಿ, ಸದ್ವಿನಿಯೋಗ ಮಾಡಿ ಓಂ. ಹಾಗೆ ಸರಿಯಾದ ತಿಳ್ಬೇಕೇನು ಓಂ ಅಂತ. ಅಂದ್ರೆ ಓಂ ಅನ್ನೋದು ಸಮೃದ್ಧಿ ಅಂತ ತೋರಿಸುತ್ತೆ. ಎಲ್ಲ ಹೌದು 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 ಅಂತೇಳಿ ವಿದ್ವಾಂಸನು ಅನುಮತಿ ಕೊಡ್ತಾನೆ, ದುಡ್ಡಿರೋನು ಅನುಮತಿ ಕೊಡ್ತಾನೆ. ಓಮಿತ್ಯವದಾಹ ತಥಾಚ ಬೇದೆ ದೇವಾಹ ಇತಿ ಓಮಿತಿ ಓಮಿತಿ ಹೋವಾಚ ಇತ್ಯಾದಿ. ಕತಿದೇವಾಯ ಯಾಜ್ಞವಲ್ಕ್ಯಾದಿ ವಿವಿಧ ಶಾಖೆಯಲ್ಲಿ ಪ್ರಶ್ನೆ ಮಾಡಿದಾಗ ತ್ರಯಸ್ತ್ರಿಂಶತಿ ಓಮಿತಿ ಹೋವಾಚ, ಪುನಃ ಕತಿದೇವಾಯ ಯಾಜ್ಞವಲ್ಕ್ಯಾದಿ ಅಂದ. ಹಾಗೆ ಮತ್ತೇನ್ ಹೇಳ್ದ, ಇದು ದ್ವಾದಶ, ಶಟರ್, 3 ಅಧ್ಯರ್ಥ 1 ಓಂ ಓಂ ಅಂದ. ಎಷ್ಟಪ್ಪ ದೇವತೆ ಅಂದ್ರೆ 33 ಹೇಳಿ ಓಂ ಅಂತ ಓಂ ಒಪ್ಪಿಗೆ ಕೊಟ್ಟ. ಯಾರು ಒಪ್ಪಿಗೆ ಕೊಟ್ಟಿದ್ದೋ? ಅಲ್ಲ, ವಿದಗ್ಧ ಶಾಖೆಯ ತ್ರಯಸ್ತ್ರಿಂಶ ಅಂತ ಹೇಳಿದ್ದು ಯಾಜ್ಞವಲ್ಕ್ಯರು, ಓಂ ಅಂತ ಹೇಳಿದ್ದು ಅವನು ಅನುಮತಿ ಕೊಟ್ಟ. ಬಹಳ ವಿದ್ಯಾವಂತ, ದೊಡ್ಡ ಬುದ್ಧಿವಂತ ಪಂಡಿತ ಅಂತ ಯಾಜ್ಞವಲ್ಕ್ಯರಿಂದ. ಹೌದಾ? ಯಾಜ್ಞವಲ್ಕ್ಯರು ಪಂಡಿತ ಅವನು ಅಲ್ಲ. ಮತ್ತೆ ಯಾಕೆ ಓಂ ಕೊಟ್ಟ? ತಥಾಚ ಲೋಕೇಪಿ ತವ ಇದಂ ಧನಂ ಗೃಹ್ಣಾಮಿ ಇತ್ಯುಕ್ತಃ ಓಮಿತ್ಯೇವದಾಹ. ಏನೋ ಕುಮಾರ ದುಡ್ಡು ಹೋಗಿದ್ರೆ ಅಯ್ಯೋ ಬೇಡ ಬೇಡ ಅಂತಾನೆ, ದಾಳ ಕೊಡ್ತಿರ್ಬೇಕು, ದುಡ್ಡು ಬೇತ ಕೊಡಲ್ಲ ಅಂತಾರೆ. ತಂದ್ಬಿಟ್ರೆ ಚಂಡು ಹೋಮಾನು ಮಾಡ್ಬಿಡಿ, ಯಾವ ಹೋಮಾನು ಮಾಡ್ಬಿಡಿ, ಏನು ಮಾಡ್ಬಿಡಿ. ಹಾಗೆ ಧನೋ ಹಿ ಪ್ರಿಯ ಪ್ರಜಾನಾಂ ಪ್ರಾಣೈವ ಧನ ಪ್ರಿಯ ಪ್ರಜಾನಾಂ ಭವತಿ. ಪ್ರಾಣೈವ ಧನಂ ಪ್ರಿಯ ಪ್ರಜಾನಾಂ ಭವತಿ. ಪ್ರಿಯಂ ಪ್ರಜಾನಾಂ ಅಂತ ಪ್ರಾಣ ಹೇಗೆ ಪ್ರಿಯವೋ, ಇದರಲ್ಲಿ ಶ್ರೀಹಿ ಮನುಷ್ಯಸ್ಯ ಸ್ವರ್ಗೋ ಲೋಕಃ. ಮನುಷ್ಯನಿಗೆ ಸ್ವರ್ಗಲೋಕ ಅಂತ ದುಡ್ಡು ಇರೋದು. ಹೌದಾ? ಅಷ್ಟಿದ್ಯಾ ಬೇಕು ಅಂತಲ್ಲ, ಶ್ರುತಿಗೆ ಕೊಡ್ತಾ ಇದ್ದಲ್ಲ. ಶ್ರೀಹಿ ಮನುಷ್ಯಸ್ಯ ಸ್ವರ್ಗೋ ಲೋಕ, ಸ್ವರ್ಗಲೋಕ ಅಂತ ದುಡ್ಡು. ಕೋಟಿ ಗಟ್ಟಲೆ ಕೊಟ್ಟು 10 ಕೋಟಿ ಕೊಡಿದ್ರು ಪಾರಂಗೆ ಹೆಂಗ್ ಮಾಡ್ತಾರೆ, ಮಜಾ ಮಾಡಿದ್ರು ನೋಡಿ. ಎಲ್ಲ ವೇದ ಪುಸ್ತಕ, ವಾದ ಪುಸ್ತಕ, ಶೌಧ ಎಲ್ಲ ಪಟ್ಟು ಮಾಡಿಸ್ಬಿಡ್ತಾರೆ ಅಲ್ವಾ? ಅಷ್ಟು ಮಾಡಿಸ್ಬಿಡ್ತಾರೆ. ಟಕ್ಕ ಟಕ್ಕ ಬಹಳ ಜೋರು. ಹೀಗೆ ಏನಾದ್ರು ನಿನ್ ದುಡ್ಡು ತಗೋತೀನಿ ಕಣ ಅಂದ್ರೆ ಓಂ ಅಂತ ಹೇಳಿ ದುಡ್ಡು ತಗೋಪ್ಪ, ಬೇಕಾದ್ರೆ ತಗೋತಿ. ಅತಃ ಏಷಾ ಉ ಏವ ಏಷ ಇವ ಸಮೃದ್ಧಿ ವಿಜ್ಞಾ. ಇಲ್ಲಿ ಏಷೋ ಇದೆಲ್ಲ ಭಾಷೆಗಳ ಭಾಷೆ ತೋರಿಸ್ತಾ ಇದ್ದಾರೆ. ಏಷಾ ಉ ಏಷೋ ಅದರಲ್ಲಿ ಸೋ ಏವಚ ತಪ್ಪ ಇದೆ. ಅನುಬಂಧ್ಯಾಸೋ ಏವಿಹೀಗಬಾಲೋ ಭವತಿ. ಅದಾದ್ರೆ ಅನುಬಂಧ್ಯಾಸು ಅದಾದ್ರೆ ಅನುಬಂಧೇಚ ಅನುಬಂಧ್ಯ ಸಾ ಉ ಮಾಡ್ಬೋದಾಗಿತ್ತು. ಸೋ ಈಚೆ ಮಾಡ್ಬಿಟ್ರು. ಇಂಗ್ಲಿಷ್ ಸೊ ಆದ್ರಿಂದ ಯಾಕೋ ಪದಕಾರರಿಗೆ ಇದು ಅಷ್ಟೇ. ಅನ್ನಂಜ ಆದ್ಯಂತ ಅನ್ನಾಜಮ ಅನ್ನಾಜ ಬಿತ್ತನ್ನ ಅಜ್ಜಮ ಮಾಡ್ಬಿಟ್ಟಿದ್ದಾರೆ. ಶಂಕರಾಚಾರ್ಯ ತೋರಿಸ್ಕೊಟ್ಟಿದ್ದಾರೆ. ಅನ್ನಾಜ ಬಿತ್ತನ್ನ ಆಜ್ಯಂ, ಅನ್ನಂಜದು ಆದ್ಯಂತ ಅನ್ನಾಜ್ಯಂ ಅಂತ. ಅದು ನೆತ್ತಲ್ಲಿ ಆದಿ ವೃದ್ಧಿ ಬರ್ಬೇಕು, ಉದ್ಯಮ ಆಗಲ್ಲ. ಅತ್ಯವ್ಯಂ ಅಜನೀಯಂ ಉದ್ಯಮ ಆಗಲ್ಲ, ಉದ್ಯಮ ಆಗ್ಬಿಟ್ಟಿದ್ರು ಪದಕಾರರು. ಸ್ವಲ್ಪ ಓಟೇಕು ಬಾಳ ಜೋರು. ಎಲ್ಲ ವೈದಿಕ ಹಂಗೆ ಹೇಳ್ತಾರೆ, ಯಾರು ಚೇಂಜ್ ಮಾಡ್ಕೊಳಲ್ಲ. ಪದಂಜ ಮಹಾಭಾಷೆಗಳು ಬೈತಾರೆ, ತಪ್ಪದು. ಅನ್ನಾದ ಬಿತ್ತನ್ನ ಆಜ್ಯಂ ಹೇಳ್ಬೇಕಾದ್ರೆ ಅಜ್ಯಂ ಹೇಳ್ತಿದ್ದೆ ನೀನು. ಅಸ್ಪದ್ಯಗಿ ತಸ್ಮ ದ್ರಿಯಕ ಅಸ್ಪದ್ರಿ ಅಕ್ಕು ಅಮ್ಮ ದ್ರಿಯಕ ಮಾಡ್ಬಿಟ್ರು. ಅದು ಅಕ್ಕು ಪ್ರತ್ಯಯವೇ ಹೊರತು ದ್ರಿಯಕ್ ಪ್ರತ್ಯಯ ಅಲ್ಲ. ಅಸ್ಪದ್ಯಗಿ ತಸ್ಮ ದ್ರಿಯಕ ಮಾಡ್ಬಿಟ್ರು.
ಅದ್ಯಾಕೆ ದ್ವಿಕ್ ಮಾಡ್ತೀಯೋ ಅಸ್ಪದ್ಯಗಿತ್ತೆ ಸ್ಪದ್ರಿ ಅಕ್ಕು ಮಾಡು ಕೇಳಲ್ಲ. ಆಜ್ಯಂ ಎಷ್ಟು ಹೇಳ್ಬೇಕಾಯ್ತು, ಎಷ್ಟು ಹೇಳ್ದ ಆಜ್ಯಮಿತ್ಯಾ ಅಜ್ಯಂ ಅಂತ ಹೇಳ್ಬೇಕಾಯ್ತು. ಭಾಷಿಕರು ಪದಕಾರದ ಮೇಲೆ ಬಾ ಕೈ ಮಾಡಿದ್ದಾರೆ, ತಪ್ಪು. ಅತ್ತ ಏನೋ ಅವರು ಪದಕಾರಿ ಲಕ್ಷಣಂ ಅನುವರ್ತಿತವ್ಯಂ ನ ಲಕ್ಷಣೇನ ಪದಕಾರ ಲಕ್ಷಣಂ ಪದಕಾರ ಅನುವರ್ತತೆ ಅಂತ ಮಾಡಿದ್ದಾರೆ. ಲಕ್ಷಣ ಪದಕಾರ ಅನುಸರಣೆ ಮಾಡ್ಬೇಕು ಹೊರತು ಪದಕಾರ ಲಕ್ಷಣ ಅನುಸರಣೆ ಮಾಡಲ್ಲ. ಲಕ್ಷಣ ತಕ್ಕಾಗಿ ನೀನು ಪ್ರದರ್ಶನ ಮಾಡ್ಬೇಕು, ಎಂತ ಹಿಂಗ್ ಮಾಡ್ತೀಯಲ್ಲ ಅಂತ ಹೇಳಿ. ಲಕ್ಷಣ ದೊಡ್ಡದು, ಪದಕಾರರು ಆ ಕಾಲದವರು ಲಕ್ಷಣ ಸಾರ್ವಕಾಲಿಕ ತಪ್ಕೊಂಡೆ ನೀನು ಅಂದ್ರು. ಆದ್ರೂ ಈ ವೈದಿಕರು ಯಾರು ಕೇಳಿಲ್ಲ. ನಮ್ಮ ಪದಕಾರ ತಪ್ಕೊಂಡ್ರ ನಾವು ಹಂಗೆ ಹೇಳ್ತೀವಿ, ನಮ್ಮ ಪಾಪ ಬರ್ತಾ ಬರ್ಲಿ ಬರ. ಇಂಥ ಒಡ್ಡ ವೈದಿಕರು ದೊಡ್ಡ ವೈದಿಕ ಹೇಳಿದ ಯಾರು ಚೇಂಜ್ ಮಾಡ್ಕೊಂಡಿಲ್ಲ ಗೊತ್ತಾ? ಒಬ್ರು ಚೇಂಜ್ ಮಾಡ್ಕೊಂಡಿಲ್ಲ. ನನಗೆ ಮೂಲಗಳಪ್ಪ ದೇವತೆಗಳನ್ನು ಹೌದ ನಿನ್ ದುಡ್ಡು ತಗೋತೀನಿಗಳ ಅಂದ್ರೆ ಆಯ್ತು ತಗೋಪ್ಪ ಅಂತ ಹೇಳಿ ಈ ರೀತಿ ಸಮೃದ್ಧಿ ಇದ್ದವನು ಸ್ನೇಹಿತನಿಗೂ ಮಗನಿಗೂ ಹೇಳ್ತಾನೆ ಅಂತ. ಇದು ಏಷ ಊನು ಇದೇ ಊನು ಏವ ಅಂತ. ಸಮೃದ್ಧಿಯು ಯಾವ ಅನುಜ್ಞೆ ಎಂಬುದಿದೆ, ಅನುಜ್ಞೆಯನ್ನು ಸಮೃದ್ಧಿ ಎಲ್ಲಕ್ಕೂ ಹೇಗಾಲು ಮಾಡ್ಕೊಂಡ್ರೆ ಸಮೃದ್ಧಿಯಾಗಿದ್ದಾನೆ ಅನ್ನಕ್ಕೆ ಹೇಳ್ತಾನೆ. ಏನು ಮಾಡ್ಕೊತಾನೆ? ಏನ್ರಿ ನಿಮ್ ಮಗ 1000 ರೂಪಾಯಿ ಪಟಾಕಿ ತಗೊಂಡ್ಬಿಟ್ರೆ ನಾವು ತಗೊಳ್ಳಿ ಬಿಡಿ ಆಗಿದ್ರು ತಗೊಂಡ್ರು ಸಾಪ ತಗೊಂಡ್ರು ಏನು ಅನ್ನಲ್ಲ ಅವರು. 1000 ರೂಪಾಯಿ ಪಟಾಕಿ ತಗೊಂಡ್ಬಿಟ್ಟಾಕಂಡ್ರಿ ನಿಮ್ ಮಗ ಅಂತ ಅವನ್ ಹೇಳ್ದ. ತಗೊಳ್ಳಿ ಬಿಡಿ ಸ್ವಾಮಿ, ಏನು ಮಜಾ ಮಾಡ್ಕೊಳ್ಳಿ, ಏನು ಅವನಲ್ಲಿ ಇನ್ಯಾರು ಅಂತ ಇವ್ರೇನೋ ಬೈತಾರೆ ಹೊಡಿತಾರೆ ಅನ್ಕೊಂಡು ಹೇಳಿದ್ರೆ ತಗೊಳ್ಳಿ ಬಿಡಿ ಅಂತ ಇದ್ದಾನೆ. ಓಮಿದು ಹೋವಾಚ ಹೊಡೆಯೋ ಮಜಾ ಮಾಡೋದು. ನಮ್ಮ ಹುಡುಗರು ಪಟಾಕಿ ಹೊಡಿಬೇಕು ಆಸೆನೇ ಇಲ್ಲ. ಯಾಕೋ ನಮ್ಮ ಹುಡುಗರು ಪಟಾಕಿ ಹೊಡಿಬೇಕು. ಜ್ಞಾಸ ಸಮೃದ್ಧಿ, ಅನುಜ್ಞೆ ಎಲ್ಲಿದೆಯೋ ಅಲ್ಲಿ ಸಮೃದ್ಧಿ ಇದೆಯಪ್ಪ. ತಗೊಂಡೋಗಿಲ್ಲ ಅಡಿಗೆ ನಾವು ತಗೊಂಡೋಗ ಮತ್ತೆ ಮಾಡಿಸ್ಕೋತ ಅದಕ್ಕೆ ಸಮೃದ್ಧಿ ಇದೆ ಅಂತ. ತನ್ಮೂಲತ್ವಾದ ಅನುಜ್ಞಾಯ, ಸಮೃದ್ಧಿಯನ್ನು ಮುಂದ್ ಮಾಡ್ಕೊಂಡೆ ಅನುಜ್ಞೆ ಬರೋದು. ಬೇಕಾದಷ್ಟು ಇದ್ದೀರ ತಗೋಬೇಡ ಅಂದ್ಬಿಡ, ನಂಗೆ ಇಲ್ಲ ಪರವಾಗಿಲ್ಲ ಇಕ್ಷುದಂಡಮಯ ಆಚಿತ ನೀನ್ ಹೇಳಿ ಬೇಡ ಅವನು ನಂಗೆ ಇಲ್ಲ ನಿಂಗೆ ಕೊಡುದು ಅಂತ. ಸಮೃದ್ಧೋಗಿ ಓಮಿತ್ಯನುಜ್ಞಾನ್ ದದಾತಿ, ಬಾಯಿ ಬರೋದು ಬೇಡ ಅಂತಲ್ಲ. ಸಮೃದ್ಧರಾದನಲ್ಲೇ ಅನುಜ್ಞೆಯನ್ನ ಕೊಡದಾರ ಸಮೃದ್ಧ ಬೇಕಾಳೆಗಳ ತಗೊಳ ಏಟಾರ ಮಾಡ್ಕೊಳ ಹಂಗೆ. ತಸ್ಮಾ ಸಮೃದ್ಧಿ ಗುಣವಾನ್ ಓಂಕಾರ ಇತ್ಯರ್ಥ. ಒಟ್ಟು ಏನಪ್ಪ ಈ ಪ್ರಕಾರದ ಕಾಂಟೆಕ್ಸ್ಟ್ ತಾತ್ಪರ್ಯ? ಓಂಕಾರ ಸಮೃದ್ಧಿ ಗುಣವನ್ನು ಕೊಡುದು. ಓಂ 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 ಅಂತ ಇದೆ. ಸಮೃದ್ಧಿ ಗುಣ ಕೊಡುದು ಅಂದ್ರೆ ಸಮೃದ್ಧಿ ದುಡ್ಡು ಬರುತ್ತೆ. ಅಪ್ಪಗೆ ಎಲ್ಲ ಕೊಟ್ಟರೆ ಸಾಲ ಸಿಗಿಸ್ಬಿಡುತ್ತೆ. ನಾವು ಸಿಕ್ಕಾಬಿಟ್ಟು ಸಾಲ ಓದಾಡ ಸಮೃದ್ಧಿ ಗುಣ ಓಂಕಾರ ಉಪಾಸನೆ ಮಾಡೋ ಎಕ್ಕಾಬಿಟ್ಟು ದುಡ್ಡು ಬರುತ್ತೆ, ಎಲ್ಲ ತೀರೋಗುತ್ತೆ. ಸಮೃದ್ಧಿ ಗುಣ ಉಪಾಸಕತ್ವಾತ್ ತದ್ಧರ್ಮಾಸನ್ ಸಮರ್ಥಯಿತಾ ಹವಿ ಕಾಮಾನಾಂ ಯಜಮಾನಸ್ಯ ಭವತಿ. ವಿದ್ವಾನ್ ಅಕ್ಷರಮದ್ಗೀತೋಪಾಸ್ತೆ ಇತ್ಯಾದಿ ಪೂರ್ವವತ್. ಒಂದೊಂದು ಸಲ ಓಂಕಾರ ಉಚ್ಚಾರಣೆ ಮಾಡೋಗಳು ಅದು ಸಮೃದ್ಧಿ ಗುಣ ಕೊಡಿದ್ದು, ಸಮೃದ್ಧಿ ಕೊಡಿದ್ದು ಅಂತೇಳಿ ಪ್ರತಿಯೊಂದು ಓಂಕಾರದ ಜೊತೆಗೆ ಸಮೃದ್ಧಿ ಗುಣ ಭಾವನೆ ಮಾಡ್ತಾ ಮಾಡ್ತಾ ಅದು ಊರ್ಕೊಂಡ್ಬಿಟ್ಟ ಅಂದ್ರೆ ಆ ರೀತಿ ಗುಣ ಸಮೃದ್ಧಿ ಗುಣದಿಂದ ಉಪಾಸನೆ ಮಾಡಿದ್ದಾದ್ರಿಂದ ಅವನು ಆಧರ್ಮ ಆಗ್ತಾನೆ. ಅವನಿಗೂ ಸಮೃದ್ಧಿ ಬಂದ್ಬಿಡುತ್ತೆ, ಎಲ್ಲ ಸಮೃದ್ಧಿ ಬರ್ತದೆ. ಅಷ್ಟೇ ಇಲ್ಲ, ಯಜಮಾನಿಗೂ ಈ ಸಮೃದ್ಧಿ ಉಂಟು ಮಾಡ್ತಾನೆ. ಯಾರು ಬೇಕು ಅವನೆಲ್ಲ ಊಟ ಮಾಡಿದ ಅವ್ರಿಗೆಲ್ಲ ಸಮೃದ್ಧಿ ಆಗುತ್ತೆ, ಅವನ ಊಟ ಮಾಡಿದ ಅವ್ರಿಗೆಲ್ಲ ಸಮೃದ್ಧಿ ಆಗುತ್ತೆ. ಆ ಓಂಕಾರ ಸಮೃದ್ಧಿ ಗುಣದ ಉಪಾಸನೆ ಮಾಡಿದ್ರೆ ಇವನೇ ಸಮೃದ್ಧಿ ಆಗ್ಬಿಡ್ತಾನೆ. ಇವನೇ ಓಂಕಾರ ಬಿಡ್ತಾನೆ, ಸಮೃದ್ಧಿ ಗುಣ ಆಗ್ತಾನೆ. ಇವ್ನು ಎಲ್ಲ ಹೋಗ್ತಾನೋ ಅಲ್ಲ ಸಮೃದ್ಧಿ. ಯಾರು ಏನ್ ಹೇಳ್ತಾನೋ ಸಮೃದ್ಧಿ, ಏನ್ ಊಟ ಮಾಡೋ ಸಮೃದ್ಧಿ. MA PhD ಓದಿ ಒದ್ದಾಡಿ 50 ರೂಪಾಯಿ 100 ರೂಪಾಯಿ ಕೆಲಸ ಸೇರ್ಕೊಳಕ್ಕೆ 10 ರೂಪಾಯಿ ಯಾಕೆ ಬೇಕಾ? ಆರಾಮ ಏನ್ ಭೋಜನ ಮಾಡ್ತಾರೆ, ಸಮೃದ್ಧಿ ಗುಣ ಉಪಾಸನೆ ಓಂಕಾರ ಮಾಡ್ತಾ ಇದ್ಬಿಟ್ಟು ಎಲ್ಲ ಸಮೃದ್ಧಿ ಆಗುತ್ತೆ. ಅಲ್ಲಿ ಓದ್ಕೊಂಡು ಅಲ್ಲೇನೋ ಪರೀಕ್ಷೆ ಮಾಡ್ಕೊಂಡು UGC ಕೆಲಸ ಸೇರ್ಕೊಂಡು ಅರ್ಥ ಬೇಕು. ಅಯ್ಯೋ ಬುದ್ಧಿಯೇ, ಪರವಾಗಿ ಅವ್ರೇನು ಸಮೃದ್ಧಿ ಗುಣದಿಂದ ಕೂಡಿದ್ದು ಓಂಕಾರ ಅಂತ ಉಪಾಸನೆ ಮಾಡ್ತಾ ಇದ್ಬಿಟ್ರೆ ಇವನು ಸಮೃದ್ಧಿ ಗುಣದವನಾಗಿ ಸಮರ್ಥಯಿತ ಕಾಮ ಎಲ್ಲ ಇಷ್ಟಾರ್ಥವನ್ನು ಬೆಳೆಸುವನಾಗುತ್ತಾನೆ. ಯಜಮಾನಿಗೆ ಎಲ್ಲ ಇಷ್ಟಾರ್ಥ ಉಂಟಾಗತ್ತೆ, ಇವನಿಗೆಲ್ಲ ಉಂಟಾಗತ್ತೆ. ಯಾರು ಹೀಗೆ ವಿದ್ವಾಂಸನಾಗಿ ಉಪಾಸಕನಾಗಿ ಈ ಓಂಕಾರ ಅಕ್ಷರನ ಉದ್ಗೀತವನ್ನ
ಸಮೃದ್ಧಿ ಗುಣದಿಂದ ಉಪಾಸನೆ ಮಾಡ್ತಾನೋ ಅವನು ಕೂಡ ಸಮೃದ್ಧಿ ಗುಣವಂತನಾಗುತ್ತಾನೆ ಅಂತ ಇನ್ನೊಂದು ವ್ಯಾಖ್ಯಾನ ಮಾಡ್ಕೋಬೇಕು ಅಂದ್ರು ಪೂರ್ವಸು. ಏನೇಂದ್ರ ಈ ವಿದ್ಯಾ ವರ್ತತೆ ಓಮಿತ್ಯಾಶ್ರಾವಯತಿ ಓಂ ವಿಶಂಸತಿ ಓಮಿತ್ಯುದ್ಗಾಯತಿ ಏತಸೇವಾಕ್ಷರಸ್ಯ ಅಪಚಿತ್ಯೈ ಮಹಿಮ್ನಾ ರಸೇನ ತೇನ ಅಯಂ ಇಯಂ 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 ತೇನ ಅಯಂ ಏನಾಗುತ್ತೆ? ತೇನ ಅಯಂ ಆಗುತ್ತೆ. ಯಾವ ಸಂಧಿ ಅದು? ಇದು ಯಾವ ಸಂಧಿ? ಈ ಗುಣ ಇದು ಅದು ಸವರ್ಣ ದೀರ್ಘ. ತ್ರಯೀವಿದ್ಯಾ ತ್ರಯೀ ವಿದ್ಯಾ ವರ್ತತೆ ಓಂ ಇತಿ ಆಶ್ರಾವಯತಿ ಓಂ ಇತಿ ಶಗುಂಸತಿ ಓಂ ಇತಿ ಉದ್ಗಾಯತಿ ಏತಸ್ಯ ಏವ ಅಕ್ಷರಸ್ಯ ಅಪಚಿತ್ಯೈ ಮಹಿಮ್ನಾ ರಸೇನ. ಈ ವಿದ್ಯಾ ಬಿಡಿಸಿ ಬರಂದಲ್ಲ ನೋಡು, ಪುಸ್ತಕದಲ್ಲಿ ಬಿಡಿಸಿದಾರ ಇಲ್ಲೊಂದು ಕೂಡಿಸ್ಬೇಕಾಯ್ತು, ತಪ್ಪಾಗಿದೆ. ಈಚೆ ಸಹ ವಿದ್ಯಾ ಮಾಡಿದ್ದಾರೆ. ಈ ವಿದ್ಯಾ ತೇನಾನೆ ಆದ್ದರಿಂದ ಓಂಕಾರವು ಎಲ್ಲವೂ ಆಗಿರೋದ್ರಿಂದ ಎಂ ಎಂ ಯಾವುದು? ಎಂ ಋಗ್ವೇದಾಲಕ್ಷಣ ವಿದ್ಯಾ. ಋಗ್ವೇದಾದಿಪಾದ ಈ ವಿದ್ಯೆಯು ಕೂಡ ಓಂಕಾರೋಪಾತ್ಮವಾಗಿದೆ. ಹೇಗೆ? ಓಂ ಅಂತ ಯಜುರ್ವೇದ ಓಂ ಅಂತ ಹೇಳಿ ಆಶ್ರಯ ಮಾಡ್ತಾನೆ. ಓಂ ಶಂಸದಿ ಋಗ್ವೇದವನು ಸ್ತೋತ್ರ ಮಾಡ್ತಾನೆ. ಉದ್ಗಾತ ಸಾಮವೇದನು ಓಂ ಉದ್ಗಾಯಿತು ಓಂ ಅಂತಾನೆ. ಓಂ ಹೇಳ್ಬೇಕಂತೆ. ಯಾಕೆ ಓಮನ್ನು ನಿಲ್ಲಿಸಬಾರ್ದು? ಯಾಕೆ? ಋಷೇರ್ವಾ ಏತಾನ್ಮಿತ ಇಚ್ಛಾಮಿ ಧೇನ್ಯಸ್ತಾಃ ಯದಾ ಸಂಯುಕ್ತಾಸ್ತು ಪದಯಾ ಯಜಮಾನಸ್ಯ ವಿಚಿಷ್ಟೇ ಅರ್ಧರ್ಥೌ ಸಂದಧಾತಿ. ಅರ್ಧರ್ಥಕ್ಕೆ ಸೇರಿಸ್ಬೇಕಂತೆ. ಋಷಿ ಪೂಜಿಸಬಾರ್ದು. ಕೂಡಿಸಿದ್ರೆ ಅವಾಗ ಎಲ್ಲ ಸಮೃದ್ಧಿ ಆಗುತ್ತೆ. ಹೇಳ್ತಾ ಇದೆ. ಎಲ್ಲಿ ಬರ್ತಿದ? ಈ ಅಕ್ಷರದ ಅಪಚಿತಿಯಿಂದ ಅಪಚಿತಿಯ ಗೌರವ, ಈ ಅಕ್ಷರದ ಗೌರವಕ್ಕಾಗಿಯೇ ಮತ್ತು ಇದರ ಮಹಿಮೆಯಿಂದಲೂ ರಸದಿಂದಲೂ ವಿದ್ಯೆ ನಡೆಯುತ್ತೆ. ವಿಶ್ವರೂಪ ಅಲ್ಲ. ಇದಾನೀಂ ಅಕ್ಷರಂ ಸ್ತೌತೆ ಉಪಾಸ್ಯತ್ವ ಪ್ರವಚನಾರ್ಥಂ. ಈಗ ಇನ್ನು ಈ ಅಕ್ಷರವನ್ನ ಓಂ ಎಂಬ ಅಕ್ಷರವನ್ನ, ಅಕ್ಷರದ ಅಕಾರ ಅಲ್ಲ, ಓಂ ಎಂಬ ಅಕ್ಷರವನ್ನ ಸ್ತೌತಿ ಹೊಗಳತ್ತೆ. ಯಾಕೆ ಹೊಗಳ್ಬೇಕೋ? ಉಪಾಸನೆ ಮಾಡ್ಬೇಕಾಗಿದೆ. ಯಾವ್ದನ್ನ ಉಪಾಸನೆ ಮಾಡ್ಬೇಕೋ ಅದನ್ನ ಹೊಗಳ್ಬೇಕು. ಕರ್ತವ್ಯಂ ಅದು ಉಪಾಸಿತವ್ಯ, ಅದು ಪ್ರಶಂಸನೀಯ. ಮಾಡಬೇಕಾದ್ರೆಲ್ಲ ಹೊಗಳ್ಬೇಕು ಅಂತ ನಿಯಮ ಇದೆ ಒಂದಲ್ಲಿ ಸಾಮಾನ್ಯವಾಗಿ. ಉಪಾಸ್ಯವಾದದ್ದಾದನ್ನ ಅದನ್ನ ಹೊಗಳ್ತಾ ಇದೆ. ಅದು ಪ್ರರೋಚನಾರ್ಥ, ಅದರ ರುಚಿ ಉಂಟಾಗಲಿ, ಅದ್ರಲ್ಲಿ ನಿಮ್ಗೆ ಆಸಕ್ತಿ ಬರಲಿ ಅನ್ನೋದಕ್ಕೋಸ್ಕರಾಗಿ ಅದನ್ನ ಓಂಕಾರನ್ನು ಹೊಗಳ್ತಾ ಇದೆ. ಕಥಂ ಯಾವ ರೀತಿ ಹೊಗಳ್ತಾ ಇದೆ? ತೇನ ಅಕ್ಷರೇಣ ಪ್ರಗತೇನ ಯಂ ಋಗ್ವೇದಾದಿ ಲಕ್ಷಣಾತಿ ವಿದ್ಯಾ. ಈ ಅಕ್ಷರದಿಂದ ಪ್ರಕೃತವಾದ ಓಂಕಾರ ಎಂಬ ಅಕ್ಷರದಿಂದ ಋಗ್ವೇದ, ಯಜುರ್ವೇದ, ಸಾಮವೇದ ಅನ್ನುವಂತಹ 3 ವೇದ ರೂಪ ಆಗಿರ್ತಕ್ಕಂತಹ ವಿದ್ಯೆಯು 3 ಈ ಅಕ್ಷರದಲ್ಲಿ ಇದೆ.
ಓಂ ಎಂಬ ಅಕ್ಷರದಲ್ಲಿಯೇ 3 ವೇದಗಳು ಕೂತ್ಕೊಂಡಿದೆ. 3 ವೇದದ ಸಾರವಾಗಿದೆ. ಅಕಾರ ಋಗ್ವೇದ, ಉಕಾರ ಯಜುರ್ವೇದ, ಮಕಾರ ಸಾಮವೇದ. ಹಾಗಾಗಿ 3 ವೇದಗಳು ಈ ವಿದ್ಯಾಭೀತಂ ಕರ್ಮ ಇತ್ಯರ್ಥ. ಎಲ್ಲವೂ ಇದರಲ್ಲಿದೆ ಅಂದ್ರೆ 3 ವಿದ್ಯೆ ಅಂದ್ರೆ 3 ವಿದ್ಯಾಭೀತವಾದ ಕರ್ಮಗಳು ಅಂತ. ಯಜುರ್ವೇದ ಭೀತವಾದ ಕರ್ಮವು ಓಂಕಾರ ನಡೆಯುತ್ತೆ. ಋಗ್ವೇದ ಭೀತವಾದ ಶಸ್ತ್ರಗಳೆಲ್ಲ ಓಂಕಾರ ನಡೆಯುತ್ತೆ. ಸ್ತೋತ್ರಗಳು, ಅದಕ್ಕೆ ಉದ್ಯೋಗ ಕಾರ್ಯಗಳು ಎಲ್ಲ ಸಾಮವೇದ, ಅದು ಓಂಕಾರದಲ್ಲಿ ನಡೆಯುತ್ತೆ. ಓಂಕಾರವಿಲ್ಲದೆ ಓಮಿತಿ ಬ್ರಹ್ಮ, ಓಮಿತಿ ಇದಗಂ ಸರ್ವಂ, ಓಮಿ ಸಾಮಾನ್ಯ ಗಾಯ ಓಂ ಓಮಿತ್ಯಧ್ವನಿ ಎಲ್ಲ ಓಂಕಾರ ನಡೆಯುತ್ತೆ. ಶುದ್ಧ ಹೇಳ್ತಾ ಇದೆ. ದಹಿ ಚೈ ವಿದ್ಯೈವ ಆಶ್ರವಣಾದಿರ್ವರ್ತತೆ. 3 ವಿದ್ಯೆಯೇ ಆಶ್ರವ ಅಂದ್ರೆ 3 ವಿದ್ಯೆ ಕರ್ಮದಲ್ಲಿ ಆಶ್ರವಾದಿ ಇರುತ್ತೆ. ಓಂ ಆಶ್ರಯ ಪ್ರವೇಶ ಮಾಡಲ್ಲ ಯಾರು. ಈ ವಿದ್ಯೆಯೇ ಡೈರೆಕ್ಟ್ ಆಗಿ ಆಶ್ರವಣಾದಿದಿಂದ ನಡೆಯೋದಿಲ್ಲ. 3 ವಿದ್ಯೆಯು ಅಂದ್ರೆ ಋಗ್ವೇದ ಯಜುರ್ವೇದ ಆಶ್ರವಣಾದಿ ನಡೆಯೋದಿಲ್ಲ. 3 ಕರ್ಮಗಳು ಆಶ್ರವಣಾದಿಗಳು ನಡೆಯುತ್ತೆ. ಆ ವಿದ್ಯೆ, ಆ ವೇದಗಳೇ ಆಶ್ರವಣಾದಿಗಳು ನಡೆಯುತ್ತೆ ಮಾತ್ರ ಮಾಡ್ಕೊಬೇಡಿ ಅಂತ ಇದ್ದಾರೆ. ಅದಕ್ಕೆ ಕರ್ಮ ಅಂತ ಸೇರಿಸಿದ್ವಿ ಅಂತ ಇದ್ದಾರೆ. ಓಮಿತಿ ಆಶ್ರಾವಯತಿ, ಓಮಿತಿ ಶಂಸತಿ, ಓಮಿತಿ ಉದ್ಗಾಯತಿ ಇತಿ. ಕರ್ಮತು ತಥಾ ಪ್ರವರ್ತತೆ ಪ್ರಸಿದ್ಧ. ಕರ್ಮವಾದರೂ ಆ ರೀತಿ ಓಂ ಎಂಬುದಾಗಿ ನಡೆಯುತ್ತೆ ಪ್ರಸಿದ್ಧ. ನೀವು ಯಜ್ಞ ನೋಡಿದೀರಾ, ಇಷ್ಟಿಗಳನ್ನು ನೋಡಿದೀರಾ. ಇಷ್ಟಿಗಳೆಲ್ಲ ಓಮಾಶ್ರಾವಯ ಹೋದ್ರು ಓಂ ಸುಮ್ಮಕೊಂಡು ತನ್ನ ಸಾಮಿಧಿ ನೀನು ತನ್ನ ಪೂರ್ವವಾಕ್ಯವನ್ನು ಯಾಜ್ಯವನ್ನು ಹೇಳ್ತಾನೆ. ಓಂ ಅಗ್ನಿಮೂರ್ಧಾದಿವಗ್ಗುಪತಿ ದಿವ್ಯಾಯಂ ಅಪಾಮ್ರೇತಾಂ ಪೂರ್ವವಾಕ್ಯ. ಯಾಜ್ಯ ಯಾವುದು? ಭುವೋ ಯಜ್ಞಸ್ಯ, ಅದು ಓಮ. ಓಂಕಾರ ಹೇಳ್ಕೊಂಡೆ ಕರ್ಮ ನಡೆಯುತ್ತೆ ಅಂದ್ರೆ ಪ್ರಸಿದ್ಧವಾಗಿದೆ. ಹೆಂಗೆ? ಓಮಿತಿ ಆಶ್ರಾವಯತಿ, ಓಮಿತಿ ಶಂಸತಿ, ಓಮಿತಿ ಉದ್ಗಾಯತಿ ಇತಿ. ಯಜ್ಞದಲ್ಲಿ ಅಧ್ವರ್ಯು ಓಂ ಅಂತ ಹೇಳಿ ಆಶ್ರವಣ ಮಾಡ್ತಾನೆ ಆಜ್ಞೆಂದರಿಗೆ. ಹಾಗೆ ಹೋತ್ರವು ಓಂ ಅಂತ ಹೇಳಿ ಶಂಸನ ಮಾಡ್ತಾನೆ, ಸ್ತೋತ್ರ ಮಾಡ್ತಾನೆ, ಶಂಸಿಸುವುದು. ಹಾಗೆ ಉದ್ಗಾತರು ಓಂ ಅಂತ ಹೇಳಿ ಗಾನ ಮಾಡುತ್ತಾನೆ. ಲಿಂಗ ಅಚ್ಚ ಸೋಮಯಾಗಿ ಐತಿ ಗಮ್ಯತೆ. ಇದು ಉದ್ಗಾನ ಬರೋದು ಸೋಮಯಾಗದಲ್ಲ, ಇಷ್ಟಿಯಲ್ಲಿ ಉದ್ಗಾನ ಬರಲ್ಲ. ಉದ್ಗಾತ ಪ್ರವೇಶವೇ ಸೋಮಯಾಗಿನ ಮುಂದಕ್ಕೆ. ಯಾವ ಇಷ್ಟಿಗೂ ಉದ್ಗಾತ ಬೇಡವೇ ಬೇಡ. ಯಾವುದಕ್ಕೆ? ಅಜ್ಞಾಧಾನಕ್ಕೆ ಬೇಕೋ. ಅಜ್ಞಾಧಾನ ಆದ್ಮೇಲೆ ಯಜ್ಞೋತ್ತಕ್ಕೆ, ದಶಪೂಟ ಮಾಸಕ್ಕೆ, ಚಾತುರ್ಮಾಸಕ್ಕೆ, ಪಶುಬಂಧಕ್ಕೆ ಒಂದಕ್ಕೂ ಬೇಡ. ಪಾಪ ಅಲ್ಲಿ ಮುಂದಕ್ಕೆ ನೀವು ಸೋಮಯಾಗಿನ ಮುಂದಕ್ಕೆ ನೀವು ಬರೋದು ಅಂತಾರೆ. ಅಜ್ಞಾಧಾನ ಬೇಕು. ಅದು ಸಂತರಮಭಿಗಾಯತೆ ಗಾರ್ಹಪತ್ಯಾಧೀಯಮಾನೆ. ಆಮ ಮುಂದೆ ಇದಕ್ಕೆ ಆವನಿಕೆ ಉದ್ರೀಯಮಾನ ಆಯ್ತು. ಆವನಿ ಆಧಾರದ ಅವನಿಯ ಆಧೀಯಮಾನೆ ಅದಕ್ಕೆ ದೃಷ್ಟಿ ದಕ್ಷಾಗಮ ಹಾಗೆ ಈಗ ಲಿಂಗ ಗುರುತಿನಿಂದ ಏನಾಗುತ್ತೆ? ಸೋಮಯಾಗದಲ್ಲಿ ಈ ಗಾನ ಬರುತ್ತೆ ಅಂತ ಗೊತ್ತಾಗತ್ತೆ. ತಚ್ಚ ಕರ್ಮ ಏತಸ್ಯೈವ ಅಕ್ಷರಸ್ಯ ಅಪಚಿತ್ತೈ ಪೂಜಾರ್ಥಂ. ಆ ಕರ್ಮ ಸೋಮಯಾಗ ಕರ್ಮ ಯಾತಕ ಈ ಅಕ್ಷರಕ್ಕೆ, ಓಂಕಾರ ಅಕ್ಷರಕ್ಕೆ ಗೌರವ ಕೊಡೋಕೆ ಕರ್ಮ ನಡೆಯೋದು. ಎಲ್ಲಾ ಕರ್ಮಗಳು ಓಂಕಾರಕ್ಕೆ ಗೌರವ ಕೊಡ್ತೀನಿ, ಅದನ್ನ ಪೂಜ್ಯ ಭಾವ ನೋಡ್ತೀನಿ, ಅದನ್ನ ಮಹಿಮೆಯನ್ನ ಮಾಡ್ತೀನಿ ಅನ್ನೋಕ್ಕೋಸ್ಕರಾಗಿ ಓಂಕಾರದ ಪೂಜೆಗಾಗಿ, ಗೌರವಕ್ಕಾಗಿ, ಮಹಿಮೆಗಾಗಿಯೇ ಕರ್ಮ ನಡೆಯುತ್ತೆ ಅಂದ್ರೆ ಅಷ್ಟು ದೊಡ್ಡದಾಯ್ತು ಓಂಕಾರ. ಪರಮಾತ್ಮ ಪದಿಗಂಹಿತದ. ಯಾಕೆ ಓಂಕಾರಕ್ಕೆ ಗೌರವ ಕೊಡ್ಬೇಕು, ಮರ್ಯಾದೆ ಕೊಡ್ಬೇಕು, ಪೂಜೆ ಮಾಡ್ಬೇಕು?
ಪರಮಾತ್ಮನ ಪ್ರತೀಕಗಳ ಓಂಕಾರ ಸಾಮಾನ್ಯ ಅಲ್ಲ. ಒಳಗೆ ಇಷ್ಟೇ ಇರ್ಬೋದು. ಸಣ್ಣ ಮೆಣಸಿನ್ಕಾಯಿ ಇರುತ್ತಲ್ಲ, ಎಂತ ಖಾರ ಗೊತ್ತದೋ, ದೊಡ್ಡ ಮೆಣಸಿನ್ಕಾಯಿ ಸಿಹಿ ಇರುತ್ತೆ. ಸಣ್ಣ ಮೆಣಸಿನ್ಕಾಯಿ ಕಣ್ಣು ಬುರ್ಬುರು ನೀರು ಬಿಡುತ್ತೆ. ಓಂಕಾರ ಇಷ್ಟೇ ಇದ್ರು ಶಕ್ತಿ ಭಾರಿ ಜೋರು. ಆಟೋಬಾಂಬ್ ಇಷ್ಟೇ ಇರುತ್ತೆ, ಹೊಡೆದು ಅಂದ್ರೆ ಬೆಂಗಳೂರು ಸುಟ್ಟೋಗ್ಬಿಡುತ್ತೆ. ಯಾವುದು ಕಂಟ್ರ ಮಾಣಿ ಉಂಡ್ರ ಗೋಣಿ ಅಂತ, ಕಂಟ್ರ ಮಾಣಿ ಉಂಡ್ರ ಗೋಣಿ ಅದು. ಓಂಕಾರವು ಪರಮಾತ್ಮಗೆ ಪ್ರತೀಕವಾಗಿದೆಯಾದ್ದರಿಂದ ಆ ಓಂಕಾರಕ್ಕೆ ಗೌರವ ಕೊಡಬೇಕು ಅಂತ ಹೇಳಿ ಎಲ್ಲಾ ಯಜ್ಞಗಳು ಅದಕ್ಕಾಗಿ ನಡೆಯುತ್ತೆ ಅಂತ ಇದ್ದಾರೆ. ಯಜ್ಞಗಳೆಲ್ಲ ನಡೆಯೋದು ಓಂಕಾರ ಗೌರವ ಕೊಡಕ್ಕಂತೆ. ಓಂಕಾರ ಗೌರವ ಕೊಟ್ಟರೆ ಪರಮಾತ್ಮನ ಗೌರವ ಕೊಟ್ಟಂತೆ. ಪರಮಾತ್ಮ ಗೌರವ ಕೊಟ್ಟರೆ ಎಲ್ಲ ಇಷ್ಟ ಅನ್ಸುತ್ತೆ. ತಪಚಿತಿ ಪರಮಾತ್ಮನ ಏವಸಾ. ಓಂಕಾರ ಗೌರವ ಕೊಡೋದು ಅಂದ್ರೆ ಏನು ಅಂದ್ರೆ ಆ ಪರಮಾತ್ಮನಿಗೆ ಗೌರವ ಕೊಟ್ಟಂಗಾಗುತ್ತೆ. ಸಾಕ್ಷಾತ್ ಪರಮಾತ್ಮ ಸ್ವರೂಪವೇ ಓಂಕಾರ. ಓಂಕಾರವೇ ಪರಮಾತ್ಮ. ಪರಮಾತ್ಮ ಓಂಕಾರ ಬಂದು ತೋರ್ತಾ ಇದ್ದಾನೆ. ಓಂಕಾರಕ್ಕೂ ಪರಮಾತ್ಮ ಓಮಿತಿ ಬ್ರಹ್ಮ ಅಂತ ಹೇಳಿ ಇದರಿಂದ ಅದರ ಅಪಚಿತಿಯಿಂದ ಅದರ ಗೌರವವು ಪೂಜೆಯು ಪರಮಾತ್ಮನಿಗೆ ಮಾಡ್ದಂಗಾಗತ್ತೆ. ಸ್ವಕರ್ಮಣ ತವ ಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ ಇತಿ ಸ್ಮೃತೆ. ತನ್ನ ಕರ್ಮದಿಂದ ವರ್ಣಾಶ್ರಮ ಕರ್ಮದಿಂದ ಭಗವಂತನನ್ನ ಆರಾಧನೆ ಮಾಡಿದರೆ ಆ ಮಾನವನು ಸಿದ್ಧಿಯನ್ನ ಅಂದ್ರೆ ಆತ್ಮಜ್ಞಾನಕ್ಕೆ ಯೋಗ್ಯತೆಯನ್ನು ಪಡ್ಕೊಳ್ತಾನೆ. ಇದು ಸಿದ್ಧಿಯಿಂದ ಚಿತ್ತಶುದ್ಧಿಯನ್ನು ಸಿದ್ಧಿಯಿಂದ ಇದ್ದಾರೆ. ಚಿತ್ತೈಕಾಗ್ರತೆ ಚಿತ್ತಶುದ್ಧಿ ಧ್ಯಾನ ಯೋಗ್ಯತೆ ಬರೋದ್ರಿಂದ ಅದನ್ನು ಪಡ್ಕೊಳ್ತಾನೆ. ಚೆನ್ನಾಗಿ ಕರ್ಮ ಮಾಡ್ಬೇಕಂತೆ. ಭಕ್ತಿ ಶ್ರದ್ಧಾಪರಸವಾಗಿ ಏಕಾಗ್ರತೆಯಿಂದ ಮಾಡ್ಬೇಕಂತೆ. ಮಾಡ್ತಾ 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 ಚಿತ್ತಶುದ್ಧಿ ಹೊಂದಿ ಪರಮಾತ್ಮ ಜ್ಞಾನಕ್ಕೆ ಅಧಿಕಾರಿ ಆಗ್ತಾನೆ, ಯೋಗ್ಯನಾಗ್ತಾನೆ, ತಕ್ಕವನಾಗ್ತಾನೆ. ಫಿಟ್ ಎಲಿಜಿಬಿಲಿಟಿ ಯೋಗ್ಯತೆ ಬರುತ್ತೆ. ಮಹಿಮ್ನಾ ರಸೇನ, ಇದರ ಮಹಿಮೆಯಿಂದಲೂ ರಸದಿಂದಲೂ ವಿದ್ಯೆ ನಡೆಯುತ್ತೆ ಅಂತ ಇದ್ದಾರೆ. ಓಂಕಾರದ ಮಹಿಮೆ ಓಂಕಾರದ ರಸದಿಂದಲೇ ಎಲ್ಲಾ ವಿದ್ಯೆಯೂ ನಡೆಯುವುದು. ಕಿಂಚ ಏತ ಸೇವಾಕೃಸ ಮಹಿಮ್ನಾ ಮಹತ್ವೇನ ಋತ್ವಿಗ್ಯಜಮಾನಾದಿ ಪ್ರಾಣೈ ಸಹ. ಈ ಅಕ್ಷರದ ಮಹಿಮೆಯಿಂದಲೇ ಮಹತ್ವದಿಂದಲೇ ಅಂದ್ರೆ ಈ ಅಕ್ಷರವು ಪ್ರಾಣಾತ್ಮಕವಾಗಿದೆ. ಪ್ರಾಣವು ಋತ್ವಿಗ್ಯಜಮಾನರ ಪ್ರಾಣ, ಅದರಿಂದ ನಡೆಯುತ್ತೆ ಅಂತ. ಪ್ರಾಣದಿಂದಲೇ ಪ್ರಾಣಾತ್ಮಕವಾಗಿದೆ ಅಂತ ತಗೊಂಡ್ಮೇಲೆ ಅದು ವಾಕ್ ಪ್ರಾಣ. ವಾಕು ಇದು ಹಿಂದೆ ಹೇಳಿದ್ರ ಮಿಶ್ರವಾಗಿದೆ ಅಂತ. ಋಕ್ಕು ಸಾಮ ಅದು ವಾಕ್ಪ್ರಾಣ ನಡೆಯೋದು. ಹಾಗಾಗಿ ಈ ಅಕ್ಷರ ಅಂದ್ರೆ ಈ ಅಕ್ಷರವು ಓಂಕಾರವು ಪ್ರಾಣಾತ್ಮಕವಾಗಿದ್ದು ಇದರ ಮಹಿಮೆಯಿಂದ ಋತ್ವಿಗ್ಯಜಮಾನ ಪ್ರಾಣದಿಂದಲೇ ಎಲ್ಲಾ ಕರ್ಮವೂ ನಡೆಯುತ್ತೆ. ಋತ್ವಿಗ್ಯಜಮಾನ ದೇಹದ ಕರ್ಮಕ್ಕೆ ಋತ್ವಿಜರ ಇಲ್ಲ ಯಜಮಾನ ಎಂತ ಕರ್ಮ ಮಾಡ್ತೀವೋ ತಥಾ ಏತ ಸೇವಾಕೃಸ ರಸೇನ ವ್ರೀಹ್ಯವಾದ ರಸ ನಿರ್ವೃತ್ತೇನ ಹವಿಷಾ ಸಹ. ಈ ಅಕ್ಷರದ ರಸದಿಂದ ಯಾರು ಭಾರ್ಗವ ರಸ ಏನಂದ್ರೆ ವ್ರೀಹ್ಯವಾದಿ ರಸ ನಿರ್ವೃತ್ತ. ವ್ರೀಹಿ ಅಂದ್ರೆ ಭತ್ತ, ಯಾವ ಅಂದ್ರೆ ಗೋಧಿ, ಆದಿಯಿಂದ ಕಡ್ಲೆ, ಹೆಸರು, ತೊಗಳೆ ಇದೆಯಲ್ಲ 106 ಧಾನ್ಯಗಳು. ಆ ರಸದಿಂದ ಉಂಟಾದ ಹವಿಸ್ಸಿನಿಂದಲೇ ಈ ಕರ್ಮ ನಡೆಯೋದು. ಎಲ್ಲ ಈ ಕರ್ಮ ನಡೆಯೋಕೆ ಇದ್ದದ್ದೇ ಬೇಕು ಅಂತ. ಯಾಗ ಹೋಮಾದಿ ಅಕ್ಷರೇಣ ಕ್ರಿಯತೆ. ಯಾಗ ಹೋಮಾದಿ ಅಕ್ಷರೇಣ ಕ್ರಿಯತೆ ಅಂತ. ಯಾಗ ಹೋಮ ಮುಂತಾದಗಳು ಈ ಓಂಕಾರಾಕ್ಷರದಿಂದಲೇ ಮಾಡಲ್ಪಡುತ್ತದೆ. ಓಂಕಾರಾಕ್ಷರವೇ ಯಾಗಕ್ಕೆ ಹೋಮಕ್ಕೆ ಎಲ್ಲಕ್ಕೂ ಇದೆ ಸಾರ, ತಿರುಳು, ಜಿಷ್ಟು. ತಚ್ಚ ಆದಿತ್ಯಮ ಪ್ರತಿಷ್ಠತೆ. ಆ ಯಾಗ ಹೋಮ ಮಾಡಿದರೆ ಆ ಯಾಗ ಹೋಮದ ಸೂಕ್ಷ್ಮ ರೂಪ ಆದಿತ್ಯನ ಹೋಗಿ ಆಶ್ರಯಿಸ್ಕೊಳುತ್ತೆ, ಆದಿತ್ಯನ ಹೋಗಿ ನಿಲ್ಲುತ್ತೆ. ತತ್ವ ವೃಷ್ಟ್ಯಾದಿ ಕ್ರಮೇಣ ಪ್ರಾಣ ಅನ್ನಂ ಜಾಯತೆ. ಆದಿತ್ಯನ ಹೋಗ್ಬಿಟ್ರೆ ಅದು ಅಲ್ಲಿನ ವೃಷ್ಟಿ ಉಂಟಾಗುತ್ತೆ, ಮಳೆ ಉಂಟಾಗುತ್ತೆ. ಅಲ್ಲಿಂದ ಜೀವರು ಹುಟ್ಕೊಳ್ತಾರೆ, ಅನ್ನ ಹುಟ್ಕೊಳ್ತಾ ಹುಟ್ಕೊಳ್ತಾರೆ. ಶ್ಲೋಕ ಏನೋ ಅಗ್ನೌ ಪ್ರಾಸ್ತಾಹುತಿ ಸಮ್ಯಕ್ ಆದಿತ್ಯಮುಪತಿಷ್ಠತೆ ವೃಷ್ಟೇರನ್ನಂತ. ಮಾಡಿದ್ದಾದಂತಹ ಆಹುತಿಯು ಆದಿತ್ಯನನ್ನು ಆಶ್ರಯಿಸಿಕೊಳ್ಳುತ್ತೆ. ಮನುಸ್ಮೃತಿ ಇದು. ಆದಿತ್ಯದಿಂದ ವೃಷ್ಟಿಯಿಂದ ಅನ್ನ, ಅನ್ನದಿಂದ ಪ್ರಜೆ ಎಲ್ಲದಾಗುತ್ತೆ. ಅದರಿಂದ ಎಲ್ಲಕ್ಕೂ ಪ್ರಾಣನೇ ಕಾರಣ, ಓಂಕಾರವೇ ಕಾರಣ. ಪ್ರಾಣೈ ಅನ್ನೇನ ಚ ಯಜ್ಞ ಸ್ಥಾಯತೆ. ಸ್ಥಾಯತೆಯ ಸ್ತ್ರಾಯತೆಯ ಸ್ಥಾಯತೆ ರಸೇನು ಹಾಡಿಕೊಳ್ಳೋದು ಅಂತ. ತಾಯತೆ ಇದು ತರುವಿಸ್ತಾರೆ ತತ, ಅದು ತಾಯತೆ ಇದೆ. ತತಃ ಅನ್ನೋದಿಲ್ಲ.
ಕಥಂ ಕಾಯತೆ ಅಂತ ಕರ್ಮಣೆ ಅನ್ನದಿಂದಲೂ ಪ್ರಾಣದಿಂದಲೂ ಯಜ್ಞವು ಹರಡಲ್ಪಡುತ್ತದೆ, ವಿಸ್ತಾರವಾಗುತ್ತದೆ ಅಂತ. ಅಥ ಉಚ್ಯತೆ ಅಕ್ಷರಸ್ಯ ಮಹಿಮ್ನಾ ರಸೇನ ಇತಿ. ಅದರಿಂದ ಅಕ್ಷರದ ಮಹಿಮೆಯಿಂದಲೂ ಅಕ್ಷರದ ರಸದಿಂದಲೂ ಯಜ್ಞವು ನಡೆಯುತ್ತೆ, ಕರ್ಮ ನಡೆಯುತ್ತೆ ಅಂತ ಇದಕ್ಕೆ ಹೇಳಿದ್ದು ಶ್ರುತಿ. ಆದ್ರಿಂದ ತೇನ ಉಭವು ಕುರುತಃ ಯಶ್ಚ ಏತದೇವಂ ವೇದ ಯಶ್ಚ ನ ವೇದ ನಾನಾತು ವಿದ್ಯಾ ಚ ವಿದ್ಯಾ ಚ ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯಾ ಉಪನಿಷದಾ ತದೇವ ವೀರ್ಯವತ್ತರಂ ಭವತಿ इति खलु एतस्यैव अक्षरस्य उपव्याख्यानं भवति। भवति तेन उभौ कुरुतः यः च एतत् एवं वेद यः च न वेद नाना तु विद्या च अविद्या च यत् एव विद्यया करोति श्रद्धया उपनिषदा तत् एव वीर्यवत्तरं भवति इति खलु एतस्य एव अक्षरस्य उपव्याख्यानं भवति। ತೇನಾನೆ ಆದ್ದರಿಂದ ಅಂದ್ರೇನೋ ಈ ಅಕ್ಷರವು ಇಂಥ ಮಹಿಮೆಗೆ ಕೂಡಿದೆ ಆದ್ದರಿಂದ ತಿಳ್ಕೊಂಡು ಕರ್ಮ ಮಾಡ್ತಾರೆ, ತಿಳ್ಕೋದೇನೂ ಮಾಡ್ತಾರೆ. ಕರ್ಮ ಏನು ಉಪಾಸನೆ ಮಾಡ್ತಿದ್ರೆ ಕರ್ಮ ಆಗಲ್ಲ ಅಂತ ತಿಳ್ಕೊಬೇಡಿ. ಸೋಮಯಾಗ ಮಾಡುವ ಉದ್ಗೀತೋಪಾಸನೆ ಮಾಡಿ ಸೋಮಯಾಗ ಉದ್ಘಾತ ಮಾಡ್ತಾರೆ ಅಂತೇನಿಲ್ಲ. 190 ಜನ ಉದ್ಘಾತ ಸೋಮಯಾಗ ಮಾಡುವ ಉದ್ಘಾತಗಳಿಗೆ ಉದ್ಗೀತ ವಿಚಾರ ಗೊತ್ತೇ ಇಲ್ಲ, ಉಪಾಸನಾ ವಿಚಾರ. ಉಭವು ಅಂದ್ರೆ ತಿಳಿದವನು ಉಪಾಸನೆ ಮಾಡುತ್ತಿರುವ ಆತನು ಮತ್ತು ಉಪಾಸನೆ ಮಾಡದೇ ಇರುವವನು ಇಬ್ಬರೂ ಕೂಡ ಕರ್ಮವನ್ನು ಮಾಡುತ್ತಾರೆ. ಆದರೆ ಯಾವನು ಹೀಗೆ ತಿಳಿದಿರ್ತಾನೋ, ಎಷ್ಟು ಯಾವ ತಿಳಿದಿಲ್ವೋ ಇಬ್ಬರು ಮಾಡ್ತಾರೆ. ಅದೇ ವಿದ್ಯೆ ಮತ್ತು ತಿಳಿದೇ ಇರೋದು ಅವಿದ್ಯೆಯನ್ನು ಕರ್ಮ, ಉಪಾಸನೆ ಸುಳಿದ ಕರ್ಮ ಮತ್ತು ಉಪಾಸನಾ ರಹಿತವಾದ ಕರ್ಮ ಅದು ಬೇರೆ ಬೇರೆ. ನಾನು ಆತು ವಿದ್ಯಾ ಅವಿದ್ಯಾ. ಅವಿದ್ಯಾ ಅಂದ್ರೆ ಕರ್ಮ ಅಂತ ಸಾಕು, ಬರೀ ಕೇವಲವಾದ ಕರ್ಮವನ್ನು ಅವಿದ್ಯಾ ಅಂತ ಇದ್ದಾರೆ. ವಿದ್ಯಾ ಅಂದ್ರೆ ಉಪಾಸನ ಅಂತ, ಉಪಾಸನಾ ಸಹಿತವಾದ ಕರ್ಮವೇ ಬೇರೆ, ಉಪಾಸನಾ ರಹಿತವಾದ ಕರ್ಮವೇ ಬೇರೆ. ಅದೇ ಬೇರೆ ಇದೇ ಬೇರೆ. ಆದ್ರೆ ಯಾವುದನ್ನೇ ಯಾವ ಕರ್ಮವನ್ನೇ ಉಪಾಸನೆಯಿಂದ ಕೂಡಿ ಶ್ರದ್ಧೆಯಿಂದ ರಹಸ್ಯವಾದ ನಾಮವನ್ನು ತಿಳ್ಕೊಂಡು ಕರ್ಮವನ್ನು ಮಾಡುತ್ತಾನೋ ಆ ಕರ್ಮ ವೀರ್ಯವತ್ತರ. ಕೇವಲ ಕರ್ಮಣಃ ವಿದ್ಯಾಸಹಿತ ಕರ್ಮ ವೀರ್ಯವತ್ತರಂ. ಕೇವಲವಾದ ಉಪಾಸನೆ, ಭಾವನೆ, ಭಕ್ತಿ, ಶ್ರದ್ಧೆ, ಅರ್ಥಾನುಸಂಧಾನ ಏನಿದೆ ಮೆಕಾನಿಕ್ ಆಗಿ ಕರ್ಮ ಮಾಡ್ತಾನ, ಅದಕ್ಕಿಂತ ಉಪಾಸನೆಯಿಂದ ಕೂಡಿದ್ದಾದ ಕರ್ಮ ಇದು ಬಲಿಷ್ಠವಾದ ಕರ್ಮ, ವೀರ್ಯವತ್ತವಾದ ಕರ್ಮ ಆಗುತ್ತದೆ. ಇದೇ ಅಕ್ಷರದ ಉಪವ್ಯಾಖ್ಯಾನವು ಮಾಡಿದಂಗೆ ಆಗುತ್ತದೆ. ಇದು ಹೀಗೆಂಬುದೇ ಈ ಅಕ್ಷರದ ಉಪವ್ಯಾಖ್ಯಾನವಾಗಿರುತ್ತದೆ ಅಂದ್ರೆ ವಿವರಣೆ ಇರುತ್ತದೆ. ತಿಳ್ಕೊಂಡು ಮಾಡ್ಬೇಕು. ತೆಗಿಯ ಹೇಳಿಮ್ಮ ಮತ್ತೆ ಒಗ್ಗಟ್ಬಿಡ್ರೆ ಏನ್ ಮಾಡಿದ್ಯೋ ಆಯ್ತು. ಮಂತ್ರ ಆಗಿರೋ ಬೇಡ ಮತ್ತೆ ದುರ್ಗಾಷ್ಟಮಿ ಶುಭಾಶಯಗಳು ಎಲ್ಲರಿಗೂ. ನಾಳೆ ಮಹಾನವಮಿ ಅಡ್ವಾನ್ಸ್ ಆಗಿ ಶುಭಾಶಯಗಳು.